ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಕಾಟೇರ ಟೈಟಲ್ ಫೈಟ್ ಈಗ ಮತ್ತಷ್ಟು ಎತ್ತರಕ್ಕೆ ಹೋಗ್ತಾ ಇದೆ, ಮತ್ತಷ್ಟು ತೀವ್ರವಾಗ್ತಾ ಇದೆ. ನಟ ದರ್ಶನ್ ವಿರುದ್ಧ ಈಗ ನೋಟಿಸ್ ನೀಡೋದಕ್ಕೆ ಉಮಾಪತಿ ಚಿಂತನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನಗೆ ಸಾರ್ವಜನಿಕವಾಗಿ ಧಮಕಿ ಹಾಕಿದ್ದಾರೆಂದು ಈಗ ಆರೋಪವನ್ನು ಕೂಡ ಪ್ರೊಡ್ಯೂಸರ್ ಆಗಿರುವ ಉಮಾಪತಿ ಕೂಡ ಮಾಡಿದ್ದಾರೆ. ನಟ ದರ್ಶನ್ ಬಳಸಿರೋ ಪದಕ್ಕೆ ನನ್ನ ಆಕ್ಷೇಪ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಸಮರ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಕರಣವನ್ನು ಮುಂದುವರಿಸೋದಕ್ಕೆ ನನಗೆ ಇಷ್ಟ ಇಲ್ಲ, ಆದರೆ ವಕೀಲರ ಜೊತೆ ಚರ್ಚಿಸಿ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಅಂತ ನಿರ್ಮಾಪಕ ಉಮಾಪತಿ ಗೌಡ ಹೇಳಿದ್ದಾರೆ. TV9ಗೆ ಉಮಾಪತಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಒಟ್ಟಿನಲ್ಲಿ ಒಂದು ಕಾಟೇರ ವಿವಾದ ಎಂದಾಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಕಾಟೇರ ಟೈಟಲ್ ವಿಚಾರವಾಗಿ ಸಾಕಷ್ಟು ಮಾತಿನ ಚಕಮಕಿ ಆಗಿತ್ತು. ಆರಂಭದಲ್ಲಿ ಉಮಾಪತಿ ಗೌಡ ಏನಂತ ಹೇಳಿದರು, ಕಾಟೇರ ಚಿತ್ರಕ್ಕೆ ಆ ಟೈಟಲನ್ನು ಕೊಟ್ಟಿದ್ದೆ ನಾನು, ಆ ಒಂದು ಕಥೆಯನ್ನು ಬರೆಸಿದ್ದೆ ನಾನು, ನನ್ನ ನಿರ್ಧಾರ ಸರಿ ಇತ್ತು, ಅಂದರೆ ನನ್ನ ಜಡ್ಜ್ಮೆಂಟ್ ಸರಿ ಇತ್ತು, ಹೀಗಾಗಿ ಉತ್ತಮವಾದಂಥ ಕತೆ ಯಾರೇ ನಿರ್ಮಾಣ ಮಾಡಿದ್ರು ಕೂಡ ಅಂತಿಮವಾಗಿ ನಾನು ಆ ಚಿತ್ರವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಿಲ್ಲ, ಅದರ ಬದಲಾಗಿ ಬೇರೆಯವ್ರು ಮಾಡಿದ್ರು, ಆದರೂ ನನ್ನ ಜಡ್ಜ್ಮೆಂಟ್ ಸರಿ ಇತ್ತು ಅಂತ ಹೇಳಿತ್ತು. ಈ ಮಾತು ಬಹುಶಃ ದರ್ಶನ್ ಅವರನ್ನು ಕೇಳಿಸಿದ್ದು ಈ ಟೈಟಲನ್ನು, ಅಂದರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಾಟೇರ ಟೈಟಲನ್ನು ನೀಡಿದ್ದೇ ನಾನು ಅಂತ ದರ್ಶನ್ ಮೊನ್ನೆ ನಡೆದಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹೀಗಾಗಿ ಇವರಿಬ್ಬರ ನಡುವೆ ಈ ವಿಚಾರಕ್ಕೆ ನೇರವಾಗಿ ಆರೋಪ ಪ್ರತ್ಯಾರೋಪಗಳಾಗಿದ್ದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದರೆ ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಈ ಡೆವಲಪ್ಮೆಂಟ್ ವಿಚಾರವಾಗಿ ಇಬ್ಬರ ನಡುವೆ ಈಗ ತಿಕ್ಕಾಟ ತೀವ್ರವಾಗ್ತಾ ಇದೆ. ಆತ ಇನ್ಫ್ಯಾಕ್ಟ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ದಾರೆ ನೋಡೋಣ. ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ ಸರ್. ಇವಾಗ ಯಾರು ಏನು ಬೇಕಾದರೂ ಹೇಳ್ಬೋದು ಸರ್. ಇವತ್ತು ಹೊಟ್ಟೆ ತುಂಬಿದೆ, ಮಾತಾಡ್ತಾರೆ, ತೊಂದರೆ ಇಲ್ಲ, ಮಾತಾಡಲಿ. ಅವರು ವಯಸ್ಸಲ್ಲಿ ದೊಡ್ಡವ್ರು ನಾವು ಅವ್ರನ್ನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರುಗಿಸಿ ಅನ್ನೋಕ್ಕಾಗಲ್ಲ. ನನಗೆ ಅನ್ನೋದು 2 ನಿಮಿಷ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ. ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ. ನಾನು ಕೈಲಾಗದೇ ಇರೋ ವ್ಯಕ್ತಿನೂ ಅಲ್ಲ. ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ, ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ. ಇವಾಗ ಸಿನಿಮಾ ಆಗೋವರೆಗೂ ನಿರ್ಮಾಪಕರು, ಸಿನಿಮಾ ಆದಮೇಲೆ ತಗಡು ಏನು ಮಾಡ್ತೀರಿ? ಇದೇ ತಗಡು ತಾನೇ ರಾಬರ್ಟ್ ಸಿನಿಮಾ ಮಾಡಿದ್ದು. ಇವತ್ತು ಹೇಳ್ತಾರಲ್ಲ ಹಂಗಾದರೆ ನಂದೇ ಅಂತ. ಹೌದು, ನಿಮ್ಮದೇ. ಫೇಸ್ ಆಫ್ ದಿ ಪ್ರಾಜೆಕ್ಟು ದರ್ಶನ್ ಅವರೇ, ಉಮಾಪತಿ ಅಲ್ಲ ಸರ್. ಫೇಸ್ ಆಫ್ ದಿ ಪ್ರಾಜೆಕ್ಟ್ ಬಂದು ದರ್ಶನ್ ಅವರೇ, ನಾವು ಒಪ್ಕೋತೀವಿ ಅದನ್ನು. ಬಟ್ ಟೈಟ್ಲ್ ಕೊಟ್ಟಿದ್ದು ದರ್ಶನ್ ಅವರೇ. ಕತೆಗೆ ಹಣಕಾಸು ಬಂಡವಾಳ ಹಾಕಿದವ್ರು ಯಾರು ಸರ್ ಕೇಳಿ. ಇವತ್ತು ನಾವು ಸರ್ ಇದು ನನ್ನ ಮನಸ್ಸಾಕ್ಷಿಗೆ ನಾನು ಪ್ರಶ್ನೆ ಮಾಡಿಕೊಂಡ್ರೆ ನನಗೆ ಉತ್ತರ ಸಿಗ್ತದೆ ಸರ್. ಒಂದು 20 ಕೋಟಿ ಬಂಡವಾಳ ಹಾಕಿದ್ವಿ ಸರ್. 26-27 ಕೋಟಿ ವ್ಯಾಪಾರ ಆಯಿತು ಸರ್. ರಾಬರ್ಟ್ 45-46 ಕೋಟಿ ಬಂಡವಾಳ ಹಾಕಿದೆ ಸರ್. 55 ಕೋಟಿ ವ್ಯಾಪಾರ ಆಯಿತು ಸರ್. ಮದಗಜ 24 ಕೋಟಿ ಹಾಕಿದೆ, 30 ಕೋಟಿ ಚಿಲ್ಲರೆ ವ್ಯಾಪಾರ ಆಯಿತು ಸರ್. ಸರ್ ನೀವು ಯೋಚನೆ ಮಾಡಿ, ನಾನು ಇದೇ ಬಂಡವಾಳ ತೊಗೊಂಡು ನಾನು ಬಿಸ್ನೆಸ್ಸಲ್ಲಿ ಹಾಕಿದ್ರೆ 1:2 1:3 ಮಾಡ್ತೀನಿ. ಇವ್ರ ಮನೆಗಳು ಉದ್ಧಾರ ಮಾಡೋಕ್ಕೆ ಪ್ರೊಡ್ಯೂಸರ್ಗಳು ಸಾಲ ಮಾಡೋ ಸಿನಿಮಾ ಮಾಡಬೇಕಾ ಹೇಳಿ? ನೀವೇ ಯೋಚನೆ ಮಾಡಿ. ಇವತ್ತು ಯಾರಾದರೂ ಹಾಳಾಗಿರೋರು ಇದ್ದರೆ ನಿರ್ಮಾಪಕರು ಮಾತ್ರ. ನಾವು ಹೆಬ್ಬುಲಿ ಸಿನಿಮಾ ಇರ್ಬೋದು ಸರ್, ಫಸ್ಟಿಂದ ಹೇಳ್ಬಿಡ್ತೀನಿ ಸರ್. ನಾವು ಒಂದು ಇನ್ನು ಇದಿಷ್ಟೇ ಅಲ್ಲ, ಉಮಾಪತಿ ಅವರು ದರ್ಶನ್ ಹುಟ್ಟಬೇಕಾದ್ರೇನು ರಾಜವಂಶಸ್ತ್ರ ಅಂತ ಪ್ರಶ್ನೆ ಮಾಡ್ತಾರೆ. ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಬನ್ನಿ ನೋಡೋಣ. ಕತೆ ನಾನ್ ಗುಮ್ಮೋದು ಅದು ಇದು ಸರ್. ಇವಾಗ ಯಾರು ಗುಮ್ತಾರೆ ಸರ್? ಏನು ಕಾನೂನಿಗಿಂತ ದೊಡ್ಡವರ ಇವರಲ್ಲ? ಏನು ಹುಡ್ತಾನೆ ಸಾವುಕಾರರುಗಳ? ಏನು ಹುಡ್ತಾನೆ ಇವರೇನು ರಾಜವಂಶಸ್ತ್ರ? ನಾನು ರಾಜವಂಶಸ್ತ್ರ ಅಲ್ಲ, ಅವರು ರಾಜವಂಶಸ್ತ್ರ ಅಲ್ಲ. ನಾವೆಲ್ಲ ಕಷ್ಟಪಟ್ಟು ಬದುಕ್ತಾ ಇದ್ದೀವಿ. ಬಟ್ ಇನ್ನೊಬ್ಬರನ್ನ ವೇದಿಕೆ ಸಿಕ್ಕಿದೆ ಅಂತೇಳಿ ಹೆಂಗಂದ್ರೆ ಹಂಗೆ ಮಾತಾಡಬಾರ್ದು ಸರ್. ಆಮೇಲೆ ಗುಮ್ಮೋದು ಅದು ಇದು ಸರ್. ಇವಾಗ ಯಾರು ಗುಮ್ತಾರೆ ಸರ್? ಏನು ಕಾನೂನಿಗಿಂತ ದೊಡ್ಡವರ ಇವರಲ್ಲ? ಏನು ಹುಡ್ತಾನೆ ಸಾವುಕಾರರುಗಳ? ಏನು ಹುಡ್ತಾನೆ ಇವರೇನು ರಾಜವಂಶಸ್ತ್ರ? ನಾನು ರಾಜವಂಶಸ್ತ್ರ ಅಲ್ಲ, ಅವರು ರಾಜವಂಶಸ್ತ್ರ ಅಲ್ಲ. ನಾವೆಲ್ಲ ಕಷ್ಟಪಟ್ಟು ಬದುಕ್ತಾ ಇದ್ದೀವಿ. ಬಟ್ ಇನ್ನೊಬ್ಬರನ್ನ ವೇದಿಕೆ ಸಿಕ್ಕಿದೆ ಅಂತೇಳಿ ಹೆಂಗಂದ್ರೆ ಹಂಗೆ ಮಾತಾಡಬಾರ್ದು ಸರ್.
ಆಮೇಲೆ ಗುಮ್ಮೋದು ಅದು ಇದು. ಸರ್ ಇವಾಗ ಯಾರು ಗುಮ್ತಾರೆ ಸರ್? ಏನು ಕಾನೂನಿಗಿಂತ ದೊಡ್ಡವರ ಇವರಲ್ಲ? ಏನು ಉಡ್ತಾನೆ ಸಾವುಕಾರರುಗಳ? ಏನು ಉಡ್ತಾನೆ ಇವರೇನು ರಾಜವಂಶಸ್ತ್ರ? ಇನ್ನು ಕಾಟೇರ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಟೈಟಲನ್ನು ಕೊಟ್ಟಿರೋ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಅಥವಾ ಉಮಾಪತಿ ಗೌಡ ನಾನೇ ಕೊಟ್ಟಿದ್ದು ಟೈಟಲ್ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಡೆದಿದ್ದಂಥ ಬೆಳ್ಳಿ ಪರ್ವ ಹಬ್ಬದ ಅಥವಾ ಅವರ ಆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಟ ದರ್ಶನ್ ಆ ಕಾಟೇರ ವಿಚಾರವಾಗಿ ಆ ಟೈಟಲನ್ನು ಕೊಟ್ಟಿದ್ದು ನಾನೇ ಅಂತ ಹೇಳ್ತಿದ್ರು. ಹಾಗಾದರೆ ಅಂದು ದರ್ಶನ್ ಏನು ಮಾತನಾಡಿದ್ರು ನೋಡೋಣ ಬನ್ನಿ. ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ. ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. 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 ಕಾಟೇರ ಟೈಟ್ಲನ್ನ ಉಮಾಪತಿ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗಿನ್. ಒಂದು ಕಡೆಗೆ ವಿವಾದಗಳನ್ನು ನೋಡ್ತಾ ಇದ್ದಾರೆ. ಕರ್ನಾಟಕ ಚಿತ್ರರಂಗಕ್ಕೆ ಈ ವಿವಾದಗಳು ಹೊಸ್ತೇನಲ್ಲ. ಆದರೆ ಬಹುಶಃ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಅತಿ ದೊಡ್ಡ ಈ ಕಾಲದ ಈ ಒಂದು ಅವಧಿಯ ಚಿತ್ರನಟ ಏನಿದ್ದಾರೆ ದರ್ಶನ್, ಅವ್ರಿಗೆ ಅವ್ರದ್ದೇ ಆದಂಥ ಬೆಂಬಲ ಇದೆ. ಇನ್ನೊಂದು ಕಡೆಗೆ ನಿರ್ಮಾಪಕರಾಗಿರುವಂಥ ಉಮಾಪತಿ ಗೌಡ ಕೂಡ ಈ ಒಂದು ಚಿತ್ರರಂಗದ ಹಿನ್ನೆಲೆಯಲ್ಲೇ ಬಂದಿರೋರು. ಇವರಿಬ್ಬರ ನಡುವಿನ ಈ ಒಂದು ಫೈಟ್ ಏನಿದೆ, ಇದು ಹೆಚ್ಚು ಕಮ್ಮಿ ಬಹುಶಃ ಯಾವುದೋ ಒಂದು ವಿವಾದ ಅನ್ನೋದಕ್ಕಿಂತ ಒಂದು ರೀತಿ ಈಗೋ ಅಥವಾ ಪ್ರತಿಷ್ಠೆಯ ನಡುವಿನ ಫೈಟ್ ಆಗ್ತಾ ಇದೆಯಾ? ಇದು ನನ್ನ ಕಡೆಗೆ ತಿರುಗ್ತಾ ಇದೆ. ಚಿತ್ರರಂಗದ ಮೇಲೆ ಕೂಡ ಎಫೆಕ್ಟ್ ಆಗಲ್ವಾ? ಖಂಡಿತ ಪ್ರಮೋದ್. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಅನ್ನುವಂತಹ ಸ್ಪಷ್ಟನೆಯನ್ನ ದರ್ಶನ್ ಅವರು ಕೊಡುವಂತ ನಿಟ್ಟಿನಲ್ಲಿ ಆಡಿದಂತಹ ಪದಗಳಿರ್ಬೋದು. ಅದಕ್ಕೂ ಮುಂಚೆ ಉಮಾಪತಿ ಅವರು ಕಾಟೇರ ಕತೆ ಬರ್ಸಿದ್ದು ನಾನು, ಸಿನಿಮಾ ಮಾಡಬೇಕಾಗಿದ್ದು ನಾನು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾಗಿರ್ಬೋದು. ಈ ಇಬ್ಬರ ನಡುವಿನ ಜಟಾಪಟಿ ಈಗ ಕಾನೂನು ಸಮರಕ್ಕೂ ಕೂಡ ಮುಂದಾಗುತ್ತಾ ಅನ್ನುವಂಥ ರೀತಿಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ವಿಚಾರ. ಯಾಕಂದ್ರೆ ಉಮಾಪತಿ ಅವರು ನಿನ್ನೆ TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಗುಮ್ಮೋದು ಇದೆಲ್ಲ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥ ಸಣ್ಣ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಇವತ್ತು ನಾವು ಅವ್ರನ್ನ ಸಂಪರ್ಕಿಸಿದಾಗ ಹೇಳುವಂಥ ರೀತಿ, ನಮ್ಮ ವಕೀಲರ ಜೊತೆಗೆ ಸಂಪರ್ಕ ಮಾಡಿ ಒಂದು ನಾನು ಸಾರ್ವಜನಿಕವಾಗಿ ಅವ್ರು ಏನು ಧಮಕಿ ಹಾಕಿದಾರೋ ಅದಕ್ಕೆ ಲೀಗಲ್ ನೋಟಿಸ್ ಕೊಡುವಂತಹ ಒಂದು ಪ್ರಯತ್ನದಲ್ಲಿ ಇದ್ದೇನೆ ಅನ್ನುವಂತಹ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಸೊ ಹಾಗಾದರೆ ಈ ಟೈಟಲ್ ಜಟಾಪಟಿ ಸ್ಪಷ್ಟವಾಗಿ ಇಬ್ಬರ ನಡುವಿನ ಈಗೋ ಪ್ರಾಬ್ಲಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಯಾವ ರೀತಿ ಮುಂದೆ ಹೊರೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಪ್ರಮೋದ್. ಥ್ಯಾಂಕ್ ಯು ಧನ್ಯವಾದ ಜಗಿನ್ ಎಲ್ಲ ಮಾಹಿತಿಗೆ.